ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶತಕ ಸಿಡಿಸಿ ಅಬ್ಬರಿಸಿ ಬೊಬ್ಬರದ ಫಿನ್ ಆ್ಯಲನ್ ತವರಿನ ಮೈದಾನದಲ್ಲಿ ಕೆಕೆಆರ್ ವಿರುದ್ಧ ಡೆಲ್ಲಿಗೆ ಹೀನಾಯ ಸೋಲು. ಇನ್ನು ಡೆಲ್ಲಿ ತಂಡ ಕೋಲ್ಕತ್ತಾದ ವಿರುದ್ಧ ಹೀನಾಯವಾಗಿ ಸೋತ ತಕ್ಷಣವೇ ಮಾತನಾಡಿದಂತ ಡೆಲ್ಲಿನ ನಾಯಕ ಆಗಿರುವಂತ ಅಕ್ಷರ್ ಪಟೇಲ್ ಅವರು ಯಾರು ಊಹಿಸದ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಕ್ಷರ್ ಪಟೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಹಾಗೆ ಈ ಬಾರಿ ನಮ್ಮ RCB ತಂಡ ಪ್ಲೇ ಆಫ್ ಗೆ ಹೋಗುತ್ತಾ ಇಲ್ವಾ ಮತ್ತು ಫೈನಲ್ ಪಂದ್ಯ ಆಡುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 143 ರನ್ಗಳ ಗುರಿ ಬೆನ್ನತ್ತಿದ ಕೆಕೆಆರ್ ನ ನಾಯಕ ರಹಾನೆ ಹಾಗೂ ಅಂಕ್ಯುಸ್ ರಘುವಂಶಿ ವಿಕೆಟ್ ಬೇಗನೆ ಕಳೆದುಕೊಂಡಿತ್ತು. ರಹಾನೆ ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ದುರದೃಷ್ಟಕರ ರೀತಿಯಲ್ಲಿ ರನ್ಔಟ್ ಆದರು. ಇನ್ನು ರಘುವಂಶಿ ಕೇವಲ 1 ರನ್ ಗಳಿಸಿ ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಬೋಲ್ಡ್ ಆದರು. ಇವರ ವಿಕೆಟ್ ಕೂಡ ದುರದೃಷ್ಟಕರವಾಗಿತ್ತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬ್ಯಾಟ್ ಗೆ ಬಡಿದ ಚೆಂಡು ಸ್ವಲ್ಪ ಎಡ್ಜ್ ಆಗಿ ಮೇಲೆ ಹಾರಿತು. ಇನ್ನು ಸ್ಪಿನ್ ಇದ್ದರ ಕಾರಣದಿಂದಾಗಿ ರಘುವಂಶಿ ಪಕ್ಕದಲ್ಲೇ ಬಿದ್ದು ವಾಪಸ್ ಬಂದು ಸ್ಟಂಪ್ ಗೆ ಹಾರಿತು. ಇನ್ನು ತಂಡದ ಮೊತ್ತ 31 ರನ್ ಗಳಾಗುವಷ್ಟರಲ್ಲಿ 2 ವಿಕೆಟ್ ಆದರೆ ಕಳೆದುಕೊಂಡಿತ್ತು ಕೋಲ್ಕತ್ತಾ ತಂಡ. ಇನ್ನು ಈ ಹಂತದಲ್ಲಿ ಕೊನೆ ಓವರ್ ವರೆಗೂ ಈ ಪಂದ್ಯ ಸಾಗಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಫಿನ್ ಆ್ಯಲನ್ ಮಾತ್ರ ಎಲ್ಲರ ಲೆಕ್ಕಾಚಾರವನ್ನು ಉಲ್ಟಾ ಪಲ್ಟಾದ್ರೆ ಮಾಡಿದ್ದರು. ಹೌದು ಸ್ನೇಹಿತರೆ, 3ನೇ ವಿಕೆಟ್ ಜೊತೆ ಆಟದಲ್ಲಿ ಗ್ರೀನ್ ಜೊತೆ ಸೇರಿ ಮುರಿಯದ 116 ರನ್ಗಳ ಜೊತೆ ಆಟ ನಡೆಸಿ ಪಂದ್ಯವನ್ನು ಇನ್ನು 34 ಬಾಲ್ಗಳು ಇರುವಂತೆ ಆದರೆ ಮುಗಿಸಿದರು. ಫಿನ್ ಆ್ಯಲನ್ 47 ಬಾಲ್ಗಳಲ್ಲಿ 5 4 10 ಸಿಕ್ಸರ್ಗಳ ಸಹಿತ ಅಜಯ 100 ರನ್ ಗಳಿಸಿದ್ದಾರೆ. ಇನ್ನು ಇವರ ಜೊತೆ ಕೈ ಜೋಡಿಸಿದಂತ ಕ್ಯಾಮ್ರನ್ ಗ್ರೀನ್ ಕೂಡ 27 ಬಾಲ್ಗಳಲ್ಲಿ 2 ಸಿಕ್ಸರ್ಗಳ ಸಹಿತ 33 ರನ್ ಗಳಿಸಿದರು. ಇನ್ನು ಡೆಲ್ಲಿಂಗ್ ಬೌಲಿಂಗ್ ನಲ್ಲಿ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲಿಲ್ಲ. ಆದ್ರೆ ಅಕ್ಷರ್ ಪಟೇಲ್ ಮಾತ್ರ 1 ವಿಕೆಟ್ ಆದರೆ ಪಡೆಯುತ್ತಾರೆ. ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 142 ರನ್ಗಳ ಸಾಧಾರಣ ಮೊತ್ತ ದಾಖಲಿಸಿದರು. ಹೌದು ಸ್ನೇಹಿತರೆ, ನಿಸ್ಸಂಕ 29 ಬಾಲ್ಗಳಲ್ಲಿ 5 4 3 ಸಿಕ್ಸರ್ಗಳ ಸಹಿತ 50 ರನ್ ಗಳಿಸಿ ಟಾಪ್ ಸ್ಕೋರ್ ಎನಿಸಿಕೊಂಡರು. ಇವರನ್ನ ಬಿಟ್ಟರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. KL ರಾಹುಲ್ 23 ರನ್, ಅಶುತೋಷ್ ಶರ್ಮಾ 39 ರನ್ ಗಳಿಸಿದರೆ 2 ಅಂಕಿ ದಾಟಿದ ಬ್ಯಾಟರ್ ಎನಿಸಿಕೊಂಡರು. ಆದರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. ಇನ್ನು ಈ ಪಂದ್ಯ ಸೋಲಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದೀಗ ಸೀಸನ್ ಔಟ್ ಆಫ್ ಸೀಸನ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತು ಪ್ಲೇ ಆಫ್ ನಿಂದ ದೂರ ಆದ್ರೆ ಹೋಗಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಅಕ್ಷರ್ ಪಟೇಲ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಟಾಸ್ ಸೋಲುತ್ತೇವೆ, ಅದೇ ನಮ್ಗೆ ಲಕ್ ಇರಲಿಲ್ಲ ಅಂತಂದು ಟಾಸ್ ಬಗ್ಗೆ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು ಅಕ್ಷರ್ ಪಟೇಲ್. ಹೌದು ಸ್ನೇಹಿತರೆ, ನಾವು ಟಾಸ್ ಸೋತದ್ದು ದೊಡ್ಡ ಹೊಡೆತ ಆದ್ರೆ ಆಯ್ತು. ಮತ್ತು ಇನ್ನೊಂದೇನಂತಂದ್ರೆ ನಮ್ಮ ತಂಡದಲ್ಲಿ ಇವತ್ತಿನ ಪಂದ್ಯದಲ್ಲಿ KL ರಾಹುಲ್ ಅವರು ಆಡ್ತಾರೆ ಅಂತ ನಾವು ಅಂದಿಕೊಂಡಿದ್ದೆವು. ಆದರೆ KL ರಾಹುಲ್ ಅವರ ಬ್ಯಾಟ್ ನಿಂದ ರನ್ ಆದ್ರೆ ಬರ್ಲಿಲ್ಲ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಕೂಡ ಪವರ್ ಪ್ಲೇ ನಲ್ಲೇ ಸ್ಟ್ರಗಲ್ ಮಾಡಬೇಕಾದ್ರೆ ಸ್ಟಾರ್ಟ್ ಆಯ್ತು. ಆದ್ರೂ ಕೂಡ ನಿಸ್ಸಂಕ ಅವರು ಒಳ್ಳೆ ಬ್ಯಾಟಿಂಗ್ ಆದ್ರೆ ಆಡಿದ್ದಾರೆ. ಇನ್ನು ಇವರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲಿಲ್ಲ. ಆದ್ರೆ ಇಲ್ಲಿ ಸ್ಪಿನ್ನರ್ ಗಳಿಗೆ ತುಂಬಾನೇ ಆದ್ರೆ ಹೆಲ್ಪ್ ಇತ್ತು ಈ ಪಿಚ್ ನಲ್ಲಿ. ಆ ಕಾರಣದಿಂದಾಗಿ ಅದನ್ನ ಯೂಟಿಲೈಸ್ ಆದ್ರೆ ಮಾಡಿಕೊಂಡ್ರು ಕೋಲ್ಕತ್ತಾದ ಬೌಲರ್ಸ್ ಗಳು ಎಂದು ಅಕ್ಷರ್ ಪಟೇಲ್ ಅವರು ಆದ್ರೆ ಸ್ವಲ್ಪ ಬೇಸರ ಆದ್ರೆ ಹೊರಾಡ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.